ಅಗ್ರಹಾರ ದಾಸರಹಳ್ಳಿಯಲ್ಲಿ ಗಂಡ ಹೆಂಡತಿ ಒಂದು ಮಗು 3 ಜನ ಕೇಕ್ ತಿಂದಿದ್ದಾರೆ. ಅವ್ರು ಹೇಳೋದು ನಾನು ಸ್ವಿಗ್ಗಿ ಒಳಗೆ ವರ್ಕ್ ಮಾಡ್ತೀನಿ ಅಂತ. ಯಾರಿಗೋ ತೊಗೊಂಡೋಗಿದ್ದನ್ನು ಅವ್ರು ಸಿಗಲಿಲ್ಲ ಅಂತೇಳಿ ನೆಕ್ಸ್ಟ್ ಡೇ ಮಗುಗೂ ತಿನ್ನಿಸಿ ತಾನು ತಿಂದ ಅಂತ. ಅವರಿಬ್ಬರ ಹತ್ರ ನಾನು ಮಾತಾಡ್ಕೊಂಬರ್ತಿದ್ದೀನಿ. ಅನ್ಫಾರ್ಚುನೇಟ್ಲಿ ಮಗು ಹಾಸ್ಪಿಟ್ಲಿಗೆ ಬರೋಷ್ಟೊತ್ತಿಗೆ ತೀರ್ಕೊಂಡಿರುತ್ತೆ. ಬ್ರಾಡ್ ಡೆಡ್ ಅಂತೀವಿ. ಅದು ನಿನ್ನ ಪೋಸ್ಟ್ ಮಾರ್ಟಮ್ ಮಾಡಿಲ್ಲ. ಇವರಿಬ್ಬರ ಹತ್ರ ನಾನು ಮಾತಾಡಿ ಬಂದಿದ್ದೀನಿ. ಇಬ್ಬರು ಚೆನ್ನಾಗಿದ್ದಾರೆ. ಕೇಕ್ನೊಳಗೆ ಅದು ಕ್ಯಾನ್ಸರ್ ಬಗ್ಗೆ ಬೇರೆ ಹೇಳ್ತೀನಿ. ಫುಡ್ ಪಾಯ್ಸನಿಂಗ್ ಅಂದರೆ ಏನು? ತುಂಬ ಜನಕ್ಕೆ ಫುಡ್ ಪಾಯ್ಸನ್ ಆಗಿಬಿಡ್ತು ಡಾಕ್ಟ್ರೆ, ಅಲ್ಲೆಲ್ಲ ಮದುವೆ ಮನೆ ಊಟ ಮಾಡೋದು, ಅಲ್ಲೆಲ್ಲ ಪ್ರಸಾದ ತಿಂದು ಅವಳಿಂದ ವಾಂತಿ ಭೇದಿ ಆಗ್ತಾಯಿದೆ. ಎಷ್ಟೋ ಶಾಲೆಗಳಲ್ಲಿ ಪ್ರಸಾದ ತಿಂದ ಮೇಲೆ ಎಲ್ಲ ಮಕ್ಕಳಿಗೂ ಇದನ್ನು ನಾವು GE ಅಂತೀವಿ, ಗ್ಯಾಸ್ಟ್ರೋ ಎಂಟೆರೈಟಿಸ್ ಆರ್ ಫುಡ್ ಪಾಯ್ಸನಿಂಗ್. ಸಾಮಾನ್ಯ ಜನರ ಭಾಷೆಯಲ್ಲಿ ಹಂಗಂದ್ರೆ ಏನು ಡಾಕ್ಟ್ರೆ? ಫುಡ್ನಲ್ಲಿ ಯಾಕೆ ಪಾಯ್ಸನ್ ಆಗುತ್ತೆ? ನೋಡಿ, ಬ್ಯಾಕ್ಟೀರಿಯಾ ಸೇರ್ಕೋಬೋದು, ವೈರಸ್ ಅದರೊಳಗಾಗಿ ಅಳಸಿದ ಅನ್ನ ಅಂದರೆ 2 ದಿವಸದಿಂದ ಮಾಡಿಟ್ಟಿರೋ ಅನ್ನ, ಬಿಸಿ ಇಲ್ದಿರೋ ಫುಡ್ನಲ್ಲಿ ಬ್ಯಾಕ್ಟೀರಿಯಾ ಮತ್ತು ವೈರಸ್ಸು, ಫಂಗಸ್ಸು. ಸೊ ಅಫ್ಲೋಟಾಕ್ಸಿನ್ ಅಂತ ಒಂದು ಬೇಳೆಕಾಳುಗಳಲ್ಲಿ ಒಂದು ಫಂಗಸ್ ಇರುತ್ತೆ. ಅದೇನಾದರೂ ಮಲ್ಟಿಪ್ಲೈ ಆದರೆ ಅದರ ಟಾಕ್ಸಿನ್ ಇರುತ್ತಲ್ಲ, ಅದರಿಂದ ವಾಂತಿ ಮಾಡ್ತಾರೆ, ಲೂಸ್ ಮೋಷನ್ ಆಗುತ್ತೆ. ಇದನ್ನೇ ಗ್ಯಾಸ್ಟ್ರೋಎಂಟರೈಟಿಸ್ ಅನ್ನೋದು ನಾವು. ಬಟ್ ನೀವು ಇನ್ನೊಂದು ಮಾತು ನನ್ನನ್ನು ಕೇಳಿದರೆ, ಕೇಕ್ ತಿಂದರೆ ಈ ನಡುವೆ ಕ್ಯಾನ್ಸರ್ಗಳು ಜಾಸ್ತಿ ಆಗುತ್ತೆ. ನಿಜನಾ ಡಾಕ್ಟ್ರೆ? ನೋಡಿಮ್ಮ, ಕ್ಯಾನ್ಸರು, ನಾನು ಕರ್ನಾಟಕ ರಾಜ್ಯದ ಕ್ಯಾನ್ಸರ್ ಸೊಸೈಟಿ ಚೇರ್ಮನ್ ಇದ್ದೀನಿ. ತುಂಬ ಜನಕ್ಕೆ ನಾನು ಅರಿವು ಮೂಡಿಸ್ತೇನೆ. ಈ ಕ್ಯಾನ್ಸರ್ ಅಂದರೆ ಏನು, ಹೆಂಗೆ ಬರುತ್ತೆ? ನೋಡಿ, ಅದಕ್ಕಿಂತ ಕಾಮನ್ ಎಲ್ರಿಗೂ ಗೊತ್ತು, ನನಗೆ ಅಲರ್ಜಿ ಆಗಿದೆ ಡಾಕ್ಟ್ರೆ ಅಂತಾರೆ. ಯಾಕೆ ಅಲರ್ಜಿ ಆಯಿತು ಅಂದರೆ, ಮನೆ ಪಕ್ಕದಲ್ಲಿ ಒಳ್ಳೆ ಕಾಂಗ್ರೆಸ್ ಗಿಡ ಬೆಳೆದಿರ್ತವೆ, ಅಥವಾ ಮನೆಯಲ್ಲಿ ಮಂಚದ ಸೊನ್ನೆಯೊಳಗೆ ಧೂಳಿರುತ್ತೆ, ಅದು ಮೂಗಿ ಕಾಂಟ್ಯಾಕ್ಟ್ ಬಂದರೆ ಸೀನ್ತಾರೆ. ಇದನ್ನೇ ಅಲರ್ಜಿ ಅನ್ನೋದು. ಎನಿಥಿಂಗ್ ಅಂಡರ್ ದ ಸನ್ ಇನ್ಕ್ಲೂಡಿಂಗ್ ದ ಸನ್ ಈಸ್ ಅನ್ ಅಲರ್ಜನ್. ಬಿಸಿಲಿಂದ ನಿಮ್ಗೆ ಅಲರ್ಜಿ ಆಗ್ಬೋದು, ಕೋಲ್ಡಿಂದ ಅಲರ್ಜಿ ಆಗ್ಬೋದು, ಧೂಳಿನಿಂದ ಅಲರ್ಜಿ, ಆಹಾರದಿಂದ ಅಲರ್ಜಿ ಆಗ್ಬೋದು. ಅದೇ ರೀತಿ ಇನ್ನೊಂದು ಪದ ನಾನು ಯೂಸ್ ಮಾಡ್ತೀನಿ. ಯಾವ ವಸ್ತುವಿನಿಂದ ಕ್ಯಾನ್ಸರ್ ಬರುತ್ತಲ್ಲ ಅದನ್ನು ನಾವು ಕಾರ್ಸಿನೋಜನ್ ಅಂತೀವಿ. ಬೆಸ್ಟ್ ಎಕ್ಸಾಂಪಲ್ ಅಂದರೆ ಆರ್ಟಿಫಿಷಿಯಲ್ ಡೈಸ್, ಬಣ್ಣಗಳು ಯೂಸ್ ಮಾಡ್ತಾರಲ್ಲ ಆಹಾರದಲ್ಲಿ. ಮೊನ್ನೆ ತಾನೇ ಇದು ಮಕ್ಕಳು ತಿಂದಿದ್ದಂಥ ಇದನ್ನು ಕಾಟನ್ ಕ್ಯಾಂಡಿನ ಬ್ಯಾನ್ ಮಾಡಿದರು, ಗೋಬಿ ಮಂಚೂರಿಯನ್ ಬ್ಯಾನ್ ಮಾಡಿದರು. ಅದು ಯಾಕಂದರೆ ಅವೆಲ್ಲವನ್ನೂ ಕೂಡ ನಾವು ಕಾರ್ಸಿನೋಜನ್ಸ್ ಅಂತೀವಿ. ಕೆಮಿಕಲ್ ಕಲರ್ಸ್, ಆರ್ಟಿಫಿಷಿಯಲ್ ಕಲರ್ಸ್. ಇವತ್ತು ಆಹಾರ ಚೆಂದ ಕಾಣಲಿ, ನೋಡಲಿಕ್ಕೆ ಆಹಾರ ಗಮ್ ಅನ್ನಲಿ ಅಂತ ಅನೇಕ ಆರ್ಟಿಫಿಷಿಯಲ್ ಡೈಸ್ ಯೂಸ್ ಮಾಡ್ತಾರೆ. ನೋಡಿ, ಫುಡ್ ಕಂಟ್ರೋಲ್ ಇದಿದೆ, ಡಿಪಾರ್ಟ್ಮೆಂಟ್ ಇದೆ, ಒಂದು ಪರ್ಟಿಕ್ಯುಲರ್ ಪರ್ಸೆಂಟೇಜ್ ಅಂತ ಅಲೋ ಮಾಡಿರ್ತಾರೆ. ಇವ್ರು ಇನ್ನೂ ನನ್ನದು ಬೇರೆ ಅಂಗಡಿಗಿಂತಲೂ ಚೆನ್ನಾಗಿ ಕಾಣಲಿ, ಬೇರೆ ಇದು ಮಾಡಲಿ ಅಂತ ಹೆಚ್ಚಿನ ಕ್ವಾಂಟಿಟಿಯಲ್ಲಿ ಏನಾದರೂ ಯೂಸ್ ಮಾಡಿದರೆ ಅದರಿಂದ ಕ್ಯಾನ್ಸರ್ ಬರುತ್ತೆ. ಇದನ್ನು ಪ್ರೂವ್ಡ್ ಬಿಯಾಂಡ್ ಡೌಟ್, ನಮಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಜನಗಳಲ್ಲಿ ನಾನೊಬ್ಬ ಕ್ಯಾನ್ಸರ್ ಸೊಸೈಟಿಯ ಚೇರ್ಮನ್ ಆಗಿ ನಿಮ್ಮಲ್ಲಿ ಒಂದು ಮನವಿ, ದಯವಿಟ್ಟು ಆರ್ಟಿಫಿಷಿಯಲ್ ಕಲರ್ಸು, ಬಣ್ಣ, ರುಚಿಗೋಸ್ಕರ ಹಾಕಿರುವಂಥವನ್ನ ಆದಷ್ಟು ಕಡಿಮೆ ಮಾಡಿ. ಅದರಿಂದ ನಿಮಗೆ ಬರುವಂಥ ಕ್ಯಾನ್ಸರ್ ತಪ್ಪಿಸ್ಕೋಬೋದು. ತುಂಬ ಜನ ಸರಳವಾಗಿ ಕೇಳ್ತಾರೆ ಡಾಕ್ಟ್ರಿಗೆ, ನಮ್ಮ ತಾತ ಸ್ಮೋಕ್ ಮಾಡಲ್ಲ, ಹೆಂಡ ಕುಡಿಯಲ್ಲ, ಟೊಬ್ಯಾಕೊ ತಿನ್ನಲ್ಲ, ಆದರೂ ಯಾಕೆ ಕ್ಯಾನ್ಸರ್ ಬಂತು ಅಂದರೆ ಇವು ಕಾರಣಗಳು. ನಿಮಗೆ ಗೊತ್ತಿಲ್ಲದಂಗೆ ನೀವು ತಿನ್ನುವ ಆಹಾರದಲ್ಲಿ ಕಲಬೆರಿಕೆ ಇರುತ್ತೆ, ಅದರಿಂದ ಬಿ ಕೇರ್ಫುಲ್ ಅಂತ ಹೇಳ್ತೀನಿ. ಸೊ ನಿಜ, ಅದು ಕೇಕ್ನಲ್ಲಿ ಯೂಸ್ ಮಾಡೋಂಥ ಬಣ್ಣಗಳಿಂದ ಕ್ಯಾನ್ಸರ್. ಬಟ್ ಏನಂದರೆ, ಯಾವತ್ತೋ ಒಂದು ಬರ್ಡೇಗೆ ಒಂದು ಕೇಕ್ ತಿಂತಾರೆ, ದಿನ ತಿನ್ನಲ್ಲ. ಹಂಗಾಗಿ ತುಂಬ ಗಾಬರಿ ಆಗೋಕ್ಕೆ ಹೋಗಬೇಡಿ. ನಿಮಗೊಂದು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಸರ್, ಅದೇ ಇವತ್ತೊಂದು ಮಗು ತೀರ್ಕೊಂತು ಅಂತ ಹೇಳಿದ್ರಿ, ಅದ್ರ ಬಗ್ಗೆ ಹೇಳಿ ಸರ್. ಅಂದರೆ ಏನು ಪರ್ಟಿಕ್ಯುಲರ್ ರೀಸನ್ ಕೇಕೇನಾ ಅಥವಾ ಬೇರೆ ಏನಾದರೂ ಇದೆಯಾ? ನೋಡಿಮ್ಮ, ಅದು ಇನ್ವೆಸ್ಟಿಗೇಷನ್ ಆಗೋವರೆಗೂ ಗೊತ್ತಾಗಲ್ಲ. ಕೆಲವರು ಹೇಳ್ತಾರೆ ಅವರು ಬೇಕು ಅಂತ ಮಗುಗೆ ಪಾಯ್ಸನ್ ಕೊಟ್ಟು ಸಾಯಿಸಿ ತಾವು ಕೂಡ ಸೂಸೈಡ್ ಮಾಡ್ಕೊಳ್ಳಿ ತೊಗೊಂಡಿರೋ ಥರ ಜನ ಮಾತಾಡ್ಕೋತಾರೆ. ಅದು ಗೊತ್ತಿಲ್ಲ. ಈ ಮಗು ಆಲ್ರೆಡಿ ಸತ್ತಿರೋದ್ರಿಂದ ಯಾಕೆ ಸತ್ತಿದೆ ಅಂತ ನೋಡ್ಬೇಕಾದ್ರೆ ಪೋಸ್ಟ್ ಮಾರ್ಟಮ್ ಮಾಡಲೇಬೇಕು. ಆ್ಯಂಡ್ ಯಾಕೆ ಸಾಯ್ತವೆ? ಫುಡ್ ಪಾಯ್ಸನಿಂದನೇ ಸಾಯ್ಬೋದಾ? ಯೂಶಲಿ ಸಾಯಲ್ಲ. ಕೆಲವು ಮಕ್ಕಳು ಸಾಯ್ತವೆ. ಯಾಕೆ ಸಾಯ್ತವೆ ಅಂದರೆ, ತುಂಬ ವಾಂತಿ ಭೇದಿಯಾದಾಗೆ ಮಕ್ಕಳಿಗೆ ಡಿಹೈಡ್ರೇಷನ್ ಆಗುತ್ತೆ. ಅಂಥ ಮಕ್ಕಳನ್ನ ನಾವು ಅಡ್ಮಿಟ್ ಮಾಡಿ ಗ್ಲೂಕೋಸ್ ಹಾಕಿ ಆಂಟಿಬಯೋಟಿಕ್ಸ್ ಕೊಡೋದಿಲ್ಲ ಅಂದರೆ ಸತ್ತೋಗೋ ಚಾನ್ಸ್ ಇರುತ್ತೆ. ಬಟ್ ಈ ಪರ್ಟಿಕ್ಯುಲರ್ ಮಗ ಇವತ್ತೇನು ಕಿಮ್ಸ್ ಹಾಸ್ಪಿಟ್ಲಿಗೆ ಬ್ರಾಡ್ ಡೆಡ್ ಇದೆಯಲ್ಲ, ನಾನೇ ಆ ಪೇರೆಂಟ್ಸ್ ನೋಡಿ ಬಂದಿದ್ದೀನಿ. ಇದು ಪೋಸ್ಟ್ ಮಾರ್ಟಮ್ ಆಗೋವರೆಗೂ ರೀಸನ್ ಗೊತ್ತಿಲ್ಲ. ಪೋಸ್ಟ್ ಮಾರ್ಟಮ್ ಆದಮೇಲೆ ನಿಮ್ಮ ಮಾಧ್ಯಮದಲ್ಲಿ ನಾವೆಲ್ಲ ತಿಳಿಸ್ಕೊಡ್ತೀವಿ. ಆದ್ದರಿಂದ ದಯವಿಟ್ಟು ಜನಗಳಿಗೆ ಈ ವಿಚಾರದಲ್ಲಿ ಒಂದು ವಾರ್ನಿಂಗ್, ಎಲ್ಲಿಂದನೋ ತರಿಸಿದಂಥ ಫುಡ್ಡು ಫ್ರೆಶ್ ಇದೆಯಾ ಇಲ್ವಾ, ಕಂಠ ವಾಸನೆ ಬಂದಿದೆಯಾ ಇಲ್ವಾ, ಇಂಥದನ್ನು ನೋಡಿ ಆಹಾರವನ್ನು ಸೇವಿಸಿ ಅಂತ ನಾನು ಇನ್ಸ್ಟ್ರಕ್ಷನ್ಸ್ ಕೊಡ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ
ನಿಶ್ಚಿತ.